ಚಿಕ್ಕಬಳ್ಳಾಪುರದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಕಚೇರಿ ಪ್ರಾರಂಭ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಬಹಳಷ್ಟು ಉಪಯೋಗವಾಗಿದ್ದು, ಈಗಾಗಲೇ ರಾಜ್ಯದಲ್ಲಿನ ಮಹಿಳೆಯರು ಯೋಜನೆಗಳ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಜಯರಾಮ್ ತಿಳಿಸಿದರು. ನಗರದಲ್ಲಿಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಾಲೂಕು ಕಚೇರಿ ಉದ್ಘಾಟಿಸಿ ನೂತನ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಎಲ್ಲಾ ವರ್ಗಗಳ ಅಭಿವೃದ್ಧಿಗೆ ಮುಂದಾಗಿದೆ. ಸರ್ಕಾರದ 5 ಗ್ಯಾರಂಟಿಗಳಿಂದ ಫಲಾನುಭವಿಗಳಿಗೆ ಪ್ರಯೋಜನವಾಗಿದ್ದು, ವಿಶೇಷವಾಗಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಬಹಳಷ್ಟು ಉಪಯೋಗವಾಗಿದೆ. ಯಾರಿಗೆಲ್ಲ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತಿಲ್ಲ ಅವರು ನಮ್ಮ ಕಚೇರಿಗೆ ಬಂದು ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ನೋಂದಾಯಿಸಿ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಬಹುದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎನ್ ರಮೇಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್, ನಂದಿ ಆಂಜಿನಪ್ಪ, ಕಿಸಾನ್ ಕಾಂಗ್ರೆಸ್ನ ಕೃಷ್ಣಪ್ಪ, ನಯನಹಳ್ಳಿ ನಾರಾಯಣಸ್ವಾಮಿ, ಲಕ್ಷ್ಮಣ್, ನಗರಸಭೆ ಸದಸ್ಯರಾದ ನರಸಿಂಹಮೂರ್ತಿ, ಅಂಬರೀಶ್, ರಫೀಕ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಮೀಂ, ನಾರಾಯಣಮ್ಮ, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ಡೈರಿ ಗೋಪಿ, ಅಣ್ಣಿಮ್ಮ, ಶಾಹಿದ್, ಅಬ್ಬಾಸ್, ಡ್ಯಾನ್ಸ್ ಶ್ರೀನಿವಾಸ್, ಯಲುವಳ್ಳಿ ಜನಾರ್ದನ್, ಉಮೇಶ್ ಜಿ, ಮಂಗಳ ಪ್ರಕಾಶ್, ಸರಸ್ವತಿ ಹಲವರು ಕಾಂಗ್ರೆಸ್ ಮುಖಂಡರು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷ ಜಯರಾಮ್ ರವರಿಗೆ ಶುಭ ಕೋರಿದರು. ನಮಸ್ಕಾರ. ಏನು ಇವತ್ತೊಂದು ದಿವಸ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಮ್ಮ ಶಾಸಕರಾದಿಯಾಗಿ, ಜಿಲ್ಲಾಧ್ಯಕ್ಷರಾದಿಯಾಗಿ, ನಮ್ಮ ತಾಲೂಕಿನ ಮುಖಂಡರು, ಎಲ್ಲ ಮುಖಂಡರು ಕೂಡ, ನಮ್ಮ ಸ್ನೇಹಿತರು ಕೂಡ, ನಮ್ಮ ಮಹಿಳಾ ಅಕ್ಕ ತಂಗಿಯರು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತೊಂದು ದಿವಸ ನಮಗೆ ತಾಲೂಕು ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ನಮಗೆ ಸಹಕರಿಸಿದಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸರ್ಕಾರ ಏನು ಜಾರಿಗೆ ತಂದಿದೆ ಇವತ್ತು ಪಂಚ ಗ್ಯಾರಂಟಿಗಳು, ಅದರಲ್ಲಿ ಯಾರಿಗೆ ತಲುಪ್ತಾ ಇಲ್ಲ, ಉದಾಹರಣೆಗೆ 2,000 ಯಾರಿಗೆ ತಲುಪ್ತಾ ಇಲ್ಲ, ಕೆಲವರಿಗೆ ಸರಿಯಾಗಿ ಅದು ಯಾವ ಥರ ಇದು ಮಾಡಬೇಕು, ಆಕ್ಟಿವ್ ಮಾಡಬೇಕು ಗೊತ್ತಿಲ್ಲ. ಯಾರು ಹೋಗ್ತಾ ಇಲ್ವೋ ಅವ್ರು ಬಂದು ನಮ್ಮ ಆಫೀಸಲ್ಲಿ ಬಂದು ಅದು ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದರೆ ಇಲ್ಲಿ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಅದನ್ನು ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ತಾವು ನೋಡಿರಬೇಕು, ಇವತ್ತು 2,000 ಉಳಿಸ್ಕೊಂಡು ಅನೇಕ ಮಹಿಳೆಯರು ನನ್ನ ಮಗಳಿಗೆ ಕಾಯಿಲೆ ವಾಸಿ ಮಾಡಿದೆ ಅಂತ ಇದ್ದಾರೆ, ಫ್ರಿಡ್ಜ್ ತಗೊಂಡೆ ಅಂತ ಇದ್ದಾರೆ, ಮಗಳಿಗೆ ಫೀಸ್ ಕಟ್ಟಿದೆ ಅಂತ ಇದ್ದಾರೆ. ತಾವು ನೋಡ್ತಾ ಇರ್ತೀರಿ ಮೀಡಿಯಾದಲ್ಲಿ, ಎಲ್ಲ ನಮಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ ಯಾವ ಥರ ಅದು ಉಪಯೋಗ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ಬಸ್ನಲ್ಲಿ ಈಗಾಗಲೇ ದೇವಸ್ಥಾನಗಳಲ್ಲಿ ತುಂಬ ತುಡುಕ್ತಾ ಇದ್ದಾರೆ, ಬಸ್ನಲ್ಲಿ ಫ್ರೀಯಾಗಿ ಕೊಟ್ಟಿರೋದ್ರಿಂದ ತುಂಬ ತುಡುಕ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ಆಟೋದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ ಆಟೋದಲ್ಲಿ. ಆ ಥರ ಇನ್ನೂ ಒಂದು ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರು, ಅದು ಅವ್ರ ಗಮನದಲ್ಲಿದೆ. ಏನು ಅಂತ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿ ಮಾಡ್ತಾರೆ. ಜಾರಿ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ನನ್ನ ಪಕ್ಷದ ವತಿಯಿಂದ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. 4 ತಿಂಗಳಿಂದ ಸ್ಮೈಲು ಸರ್, ಇವತ್ತು ತಾವು ನೋಡಿರಬೇಕು, ಇವತ್ತು 2,000 ಉಳಿಸ್ಕೊಂಡು ಅನೇಕ ಮಹಿಳೆಯರು ನನ್ನ ಮಗಳಿಗೆ ಕಾಯಿಲೆ ವಾಸಿ ಮಾಡಿದೆ ಅಂತ ಇದ್ದಾರೆ, ಫ್ರಿಡ್ಜ್ ತಗೊಂಡೆ ಅಂತ ಇದ್ದಾರೆ, ಮಗಳಿಗೆ ಫೀಸ್ ಕಟ್ಟಿದೆ ಅಂತ ಇದ್ದಾರೆ. ತಾವು ನೋಡ್ತಾ ಇರ್ತೀರಿ ಮೀಡಿಯಾದಲ್ಲಿ, ಎಲ್ಲ ನಮಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ ಯಾವ ಥರ ಅದು ಉಪಯೋಗ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ಬಸ್ನಲ್ಲಿ ಈಗಾಗಲೇ ದೇವಸ್ಥಾನಗಳಲ್ಲಿ ತುಂಬ ತುಡುಕ್ತಾ ಇದ್ದಾರೆ, ಬಸ್ನಲ್ಲಿ ಫ್ರೀಯಾಗಿ ಕೊಟ್ಟಿರೋದ್ರಿಂದ ತುಂಬ ತುಡುಕ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ಆಟೋದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ ಆಟೋದಲ್ಲಿ. ಆ ಥರ ಇನ್ನೂ ಒಂದು ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರು, ಅದು ಅವ್ರ ಗಮನದಲ್ಲಿದೆ. ಏನು ಅಂತ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು ಕೂಡ ಜಾರಿ ಮಾಡ್ತಾರೆ. ಜಾರಿ ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯನವ್ರಿಗೆ ನನ್ನ ಪಕ್ಷದ ವತಿಯಿಂದ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. 4 ತಿಂಗಳಿಂದ ಸ್ಮೈಲು
ಮಾಡಿಸ್ತಿದ್ರೆ